ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇಣುಕಾ ಅರುಣ್ ರವರೇ, ಮಿರಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮೆಲ್ವಿನ್ ವಾಸ್ ರವರೇ, ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ನನ್ನ ಮಿತ್ರರು ಆಗಿರುವ ಶ್ರೀ ನೂರುಲ್ ಅಮೀನ್ ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಟ್ರಸ್ಟ್ನ ಇತರ ಸದಸ್ಯರೇ, ಮಹನೀಯರೇ, ಮಹಿಳೆಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಬಯಸ್ತೇನೆ. ಅಧ್ಯಕ್ಷೀಯ ಭಾಷಣ ಎನ್ನುವುದು ಕಾರ್ಯಕ್ರಮದ ಕೊನೆಯ ಹಂತ. ಬಹುಶಃ ಈಗಾಗಲೇ ತಮಗೆಲ್ಲರಿಗೂ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಸರ ಮೂಡಿರಬಹುದು. ಆದರೂ ಕೂಡ ನಾನು ಇಲ್ಲಿ ಉಲ್ಲೇಖಿಸಬಯಸ್ತೇನೆ, ಇವತ್ತು ಮಾತಾಡಿದವರೆಲ್ಲ ಭಾಳ ಅರ್ಥಪೂರ್ಣವಾಗಿ ಒಳನೋಟಗಳಿರುವಂಥ ಮಾತುಗಳನ್ನೇ ಹಾಡಿದ್ದಾರೆ. ಹಾಗಾಗಿ ನೀವು ಅದನ್ನು ಸರಿಯಾಗಿ ಗಮನವಿಟ್ಟು ಕೇಳಿದರೆ ನಿಮಗೆ ಯಾರಿಗೂ ಅದು ಬೇಸರ ತರಿಸುವಂಥ ಮಾತುಗಳು ಆಗಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್, ನಾನು ಕಳೆದ 4 ವರ್ಷಗಳಿಂದ ಈ ಟ್ರಸ್ಟ್ನ ಜೊತೆಗೆ ಒಂದು ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ. ಇಂಥ ಅವಕಾಶ ನನ್ನ ಮಿತ್ರರಾಗಿರುವಂಥ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀ ನೂರುಲ್ ಅಮೀನ್ ರವರಿಂದ ಸಾಧ್ಯ ಆಯಿತು. ನಾನು ಅವರು ಒಂದೇ ಊರಿನವರು. ನಾನು ಈ ಟ್ರಸ್ಟ್ನ 4ನೇ ಕಾರ್ಯಕ್ರಮ ಇದು ನನಗೆ ಭಾಗವಹಿಸ್ತಿರೋದು. ಇದು 4ನೇ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಭಾಗವಹಿಸ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಈ ವಿದ್ಯಾರ್ಥಿ ವೇತನ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಬಾರಿಯೂ ನನ್ನವರು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನನಗೆ ಒಂಥರ ಮುಜುಗರ ಆಯಿತು. ಯಾಕೆ ನೂರೂರವರೇ, ನಾನು ಭಾಳ ಸಣ್ಣ ವ್ಯಕ್ತಿ, ನಾನು ಸಾಕಷ್ಟು ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿಕೊಳ್ಬೋದತ್ತಲ್ಲ ಅಂತ ಹೇಳಿದರು. ಇಲ್ಲ ಸರ್, ನೀವು ದಯವಿಟ್ಟು ಬರಬೇಕು ಅಂತ ನನಗೆ ಪ್ರೀತಿಪೂರ್ವಕವಾಗಿ ಒತ್ತಾಯ ಮಾಡಿದರು. ನಾನು ಅದಕ್ಕೋಸ್ಕರ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮ ನನಗೆ ನನ್ನ ಜೀವನದಲ್ಲಿ ಸದಾ ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಮೊದಲಿಗೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರುವ ಶ್ರೀ ಅರುಣ್ ಉಳ್ಳಾಲ್ ಇವರ ಬಗ್ಗೆ ನಾನು ಬೇರೆಯವರಿಂದ ಕೇಳಿದ್ದೇನೆ. ಆದರೆ ಇವರೊಂದು ಉತ್ತಮ ಹಾಗೂ ಪ್ರತಿಭಾವಂತಾದ ನಿರೂಪಕರು. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕರನ್ನು ಗಮನಿಸಿದ್ದೇನೆ, ಅವರ ಮಾತುಗಳನ್ನು ಆಲಿಸಿದ್ದೇನೆ. ಯಾಕೆಂದರೆ ನಾನು ಕೂಡ ಒಂದು ಸಣ್ಣ ಮಟ್ಟದ ಭಾಷಣಕಾರ, ಭಾಳ ದೊಡ್ಡ ಮಟ್ಟದಲ್ಲ. ಆದರೆ ನನಗೆ ನಿರೂಪಕರಂತ ಹೇಳಿದರೆ ಒಂಥರ ಭಯ ಆಗುವುದು. ವಿಪರೀತವಾದ ಸಮಯವನ್ನು ಹೇಳ್ಕೊಂಡು ಮತ್ತು ಅವರಲ್ಲಿ ಈ ಶಬ್ದ ಸಂಪತ್ತು ಸ್ವಲ್ಪ ಕಡಿಮೆ. ಇವರು ಅರುಣ್ ಉಳ್ಳಾಳ್ ಅವರು ಈ ಸಾಹಿತ್ಯಿಕವಾದ ಸ್ಪರ್ಶವುಳ್ಳವಂಥವರು ಮತ್ತು ಚೆನ್ನಾಗಿ ಮಾತುಗಳನ್ನು ಬಲ್ಲವರು. ಹಲವಾರು ಸೂಕ್ಷ್ಮವಾದ ಸಂವೇದನೆಗಳನ್ನು ಅರಿತುಕೊಂಡು ಸಂದರ್ಭೋಚಿತವಾಗಿ ಮಾತಾಡುವಂಥ ಗುಣವುಳ್ಳವರು. ಇದಕ್ಕೋಸ್ಕರ ನಾನು ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇವರಿಗೆ ಉಜ್ವಲವಾದ ಭವಿಷ್ಯವಿದೆ ಎಂದು ನಾನು ಖಂಡಿತ ಭಾವಿಸ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗು ನೀಡಿರುವವರು ಶ್ರೀ ಅರವಿಂದ್ ಬೋಳಾರ್. ಇವರು ಕೂಡ ನಮ್ಮ ಊರಿನವರೇ ಆಗಿದ್ದಾರೆ. ಹಾಗಾಗಿ ಊರಿನವರಂತಲ್ಲ, ಇವರು ಎಲ್ಲರಿಗೂ ಚಿರಪರಿಚಿತರು. ಒಂದು ಅಭಿಜಾತ ಕಲಾವಿದ ಅಂತ ನಮಗೆಲ್ಲರಿಗೂ ಈಗಾಗಲೇ ಸಾಬೀತಾಗಿದೆ. ಅವರ ಪ್ರತಿ ನಾಟಕ ಕಾರ್ಯಕ್ರಮಗಳಲ್ಲಿ ಜನರನ್ನು ಮನರಂಜಿಸುತ್ತಾ ಬಂದಿದ್ದಾರೆ. ಈ ಹಾಸ್ಯ ಎನ್ನುವುದು ಮಾಡೋದು ಭಾಳ ಕಷ್ಟದ ವಿಷಯ. ನಾವು ಚೆನ್ನಾಗಿ ಒಂದು ವಿದ್ವತ್ಪೂರ್ಣವಾದ ಭಾಷಣವನ್ನು ಮಾಡಬಹುದು, ಅಥವಾ ನಮ್ಮ ನೋವನ್ನು ತೋಡಿಕೊಳ್ಳುವಂಥ ಒಂದು ಭಾಷಣವನ್ನು ಮಾಡಬಹುದು. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಗಿಸುವಂಥದ್ದು ತುಂಬ ಕಷ್ಟದ ಕೆಲಸ. ಈ ನಗಿಸುವಂಥದ್ದು ಕೃತಕವಾಗಿ ಸುಮಾರು ಜನ ಕಲಾವಿದರು ಮಾಡ್ತಾರೆ, ಹಾಸ್ಯ ಕಲಾವಿದರಂತ ಅವರಿಗೆ ಹೆಸರು. ಬಟ್ ಅದನ್ನು ಸೂಕ್ಷ್ಮವಾಗಿ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸನ್ನಿವೇಶವನ್ನು ಅದನ್ನು ಕಲ್ಪಿಸಿಕೊಂಡು, ಅದನ್ನು ಊಹಿಸಿಕೊಂಡು, ಅದನ್ನು ಗಮನಿಸಿಕೊಂಡು ಮಾಡುವಂಥದ್ದು ನಿಜಕ್ಕೂ ಕಷ್ಟದಾಯಕ ಕೆಲಸ. ಈ ಅರವಿಂದ್ ಬೋಳಾರ್ ಅವರ ಹತ್ರ ಈ ಕಾರ್ಯಕ್ರಮ ಶುರುವಾಗುವ ಮೊದಲು ನಾನು ಮಾತಾಡಿದ್ದೆ. ಅವರು ನೋಡಿ, ಈಗಲೇ ವೇದಿಕೆಯಲ್ಲಿ ಕೂಡ ಅದನ್ನು ಹೇಳಿದರು. ಒಂದು ಸಂದರ್ಭ, ಒಂದು ವ್ಯಕ್ತಿಯನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅಂತ. ಈ ಗಮನಿಸುವಂಥ ಪ್ರವೃತ್ತಿ, ಅವರ ಈ ಸೂಕ್ಷ್ಮ ಎಳೆಗಳನ್ನು ಹಿಡಿದಿಟ್ಟುವಂಥ ಪ್ರವೃತ್ತಿ ಅವರಲ್ಲಿ ನೈಜವಾದ ಕಲಾವಿದರನ್ನು ರೂಪಿಸಿತು. ಇವರು ಯಾವುದೇ ಶಿಕ್ಷಣ ಇಲ್ಲದೆ ಅತ್ಯಂತ ಎತ್ತರಕ್ಕೆ ಏರಿದ್ದಾರೆ. ಇದು ಅವರ ಪ್ರತಿಭೆಗೆ ಸಾಕ್ಷಿ. ಹಾಗಾಗಿ ಈ ಸಮಾರಂಭಕ್ಕೆ ವಿಶೇಷವಾದ ಕಳೆಯನ್ನು ಅವರ ಮಾತುಗಳು, ಅವರ ಅಭಿನಯ ನಮಗೆ ತಂದುಕೊಟ್ಟಿದೆ.
ಇನ್ನು ಮೂರನೇದಾಗಿ ಈ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನೂರುಲ್ ಅಮೀನ್ ಇವರ ಭಾಷಣಗಳನ್ನು ನಾನು ಹಲವಾರು ಸಂದರ್ಭಗಳಲ್ಲಿ ಇಂಥದೇ ವೇದಿಕೆಯಲ್ಲಿ ಕೇಳಿದ್ದೇನೆ. ಇವತ್ತು ಭಾಳ ಸೊಗಸಾಗಿ ತುಂಬ ಉತ್ತಮ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಆ ಮಾತುಗಳು ನಮಗೆ ಇಲ್ಲಿ ನೆರೆದಿರುವವರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಮತ್ತು ಅವರು ಹೇಳುವಂಥ ಸಂದೇಶಗಳು ನಮಗೆ ಮನದಟ್ಟುವಾಗ ರೀತಿಯಲ್ಲಿತ್ತು. ಅವರು ಒಂದೇ ಒಳ್ಳೆಯ ಒಂದು ಮಾತುಗಾರರು, ಅಂದರೆ ಜನರನ್ನು ಮನವರಿಕೆ ಮಾಡುವ ರೀತಿಯಲ್ಲಿ ಮಾತಾಡುವಂಥ ಕಲೆ ಅವರಿಗೆ ಸಿದ್ಧಿಸಿದೆ. ಬಹುಶಃ ಇದು ಕಾಲಕ್ರಮೇಣವಾಗಿ ಅವರು ಅಭ್ಯಾಸ ಮಾಡಿಕೊಂಡ ರೀತಿಯಲ್ಲಿ ಸಿದ್ಧಿಸಿದೆ ಎಂದು ನಾನು ಭಾವಿಸ್ತೇನೆ. ಅದಕ್ಕಾಗಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೇನೆ. ಈಗ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳು. ನಾನು ಪ್ರತಿ ವೇದಿಕೆಯಲ್ಲಿ ಈ ಮಾತುಗಳನ್ನು ಹೇಳ್ತಾನೇ ಇದ್ದೇನೆ. ಅದು ಪುನರಾವರ್ತನೆ ಆಗ್ತದೆ. ಆದರೆ ಇಲ್ಲಿ ಹೊಸಬರು ಇದ್ದ ಕಾರಣ ಇದು ಅಷ್ಟೊಂದು ಪುನರಾವರ್ತನೆ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಇಂಥ ಒಂದು ಟ್ರಸ್ಟ್ ಇದೆ ಎನ್ನುವುದೇ ನನಗೆ ಮೊದಲಿಗೆ ಕೇಳುವಾಗ ಆಶ್ಚರ್ಯ ಆಗಿತ್ತು. ಇವರು ಸಮಾನ ಮನಸ್ಕರಾದ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಟ್ರಸ್ಟನ್ನು ರೂಪಿಸಿದ್ದಾರೆ. ಇದರಲ್ಲಿ ಹೆಚ್ಚು ಜನ ಸದಸ್ಯರಿಲ್ಲ. ಇದೊಂದು ವಿಶೇಷ. ಬಹುಶಃ ವೇದಿಕೆಯಲ್ಲಿ ಗಮನಿಸಿರ್ಬೋದು. ನಾನು ನೋಡ್ತಾ ಇದ್ದೇನೆ ಈ ಮುಖಗಳನ್ನು. ಪಾಪ ಚೆನ್ನಾಗಿ ನೆನಪಿಟ್ಟುಕೊಂಡು ನಮ್ಮನ್ನು ಗುರುತಿಸಿ ಗೌರವಿಸ್ತಾರೆ. ಒಂದು ಸಹೃದಯವುಳ್ಳ ಸಮಾಜಮುಖಿ ಚಿಂತನೆಯುಳ್ಳಂಥ ಯುವಕರು ಎಲ್ಲ ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಅವರು ಈ ವಿದ್ಯಾರ್ಥಿಗಳಿಗೆ ನೀಡುವಂಥ ವಿದ್ಯಾರ್ಥಿ ವೇತನವನ್ನು ನೀಡಲಿಕ್ಕೆ ಸಾರ್ವಜನಿಕವಾಗಿ ಯಾವುದೇ ದೇಣಿಗೆಯನ್ನು ಎತ್ತುವುದಿಲ್ಲ. ಇದು ವಿಶೇಷ. ಇದನ್ನು ನಾನು ಪ್ರತಿ ವೇದಿಕೆಯಲ್ಲಿ ಹೇಳಿದ್ದೇನೆ. ಇಷ್ಟರ ತನಕ ಅವರು ಬಾಯಿ ಬಿಟ್ಟಿಲ್ಲ. ನೂರುಲ್ ಅಮೀನ್ ಆಗಲಿ ಅವರ ಟ್ರಸ್ಟ್ನವರಾಗಲಿ ಯಾವ ವೇದಿಕೆಯಲ್ಲೂ ನಾವು ಯಾರ ಹತ್ರ ಡೊನೇಷನ್ ತಗೊಳ್ಳೋದಿಲ್ಲ, ನಾವಾಗೆ ಕೊಡೋದಂತ ಯಾವತ್ತೂ ಬಾಯಿ ಬಿಟ್ಟು ಹೇಳಲಿಲ್ಲ. ಇವತ್ತು ಪ್ರಥಮ ಬಾರಿಗೆ ನಾನು ಕೇಳಿದ್ದೇನೆ. ನನಗೆ ಸಂತೋಷ ಆಯಿತು. ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಜನರಿಗೆ ಹೇಳಿದರೆ ಅದು ತಪ್ಪೇನೂ ಅಲ್ಲ, ಅದು ಒಳ್ಳೆಯದೇ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಅಥವಾ ದಾನ ಕೊಡುವಂಥದ್ದನ್ನು ವಿಪರೀತವಾಗಿ ಪ್ರಚಾರ ಕೊಟ್ಟು ಪತ್ರಿಕೆಗಳಲ್ಲಿ ನಮಗೆ ಬೇಸರ ಬರುವ ರೀತಿಯಲ್ಲಿ ಅದನ್ನು ಪ್ರಚಾರ ಕೊಡ್ತಾರೆ. ಇವ್ರದ್ದು ಒಂದು ಕೊರತೆ ನಾನು ಗಮನಿಸ್ತೀನಿ. ದಯವಿಟ್ಟು ನೀವು ಅದನ್ನು ತಿದ್ದಿಕೊಳ್ಬೇಕು. ನೀವು ಮಾಡುವಂಥ ಇಂತಹ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನೀವು ಪ್ರಚಾರ ನೀಡುವಂಥ ಕ್ರಮ ಭಾಳ ಕಡಿಮೆಯಾಗಿದೆ. ಇದು ಪ್ರಚಾರ ನೀವು ಕೊಡಲೇಬೇಕೆಂದು ನಾನು ಇಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಆಗ್ರಹಪಡಿಸ್ತೇನೆ. ಯಾಕೆಂತ ಹೇಳಿದರೆ, ನಿಮಗೆ ಪ್ರಚಾರದ ಅಗತ್ಯ ಇರಲಿಕ್ಕಿಲ್ಲ. ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಪ್ರಚಾರ ಸಿಕ್ಕಿದರೆ ನಿಮ್ಮಂಥ ಅನೇಕ ಯುವಕರಿಗೆ ಅದು ಮಾರ್ಗದರ್ಶನ ಆಗಬಲ್ಲದು ಅಥವಾ ಪ್ರೇರಣೆ ನೀಡ್ಬೋದು. ಮುಂದೆ ಅವರು ಕೂಡ ನಿಮ್ಮ ಹಾಗೆ ಇಂಥದೇ ಕಾರ್ಯಕ್ರಮಗಳನ್ನು ನಡೆಸಲು ಮುಂದೆ ಬರ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ಸೂಕ್ತವಾದ ರೀತಿಯಲ್ಲಿ ಸೂಕ್ತ ವೇದಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಚಾರ ನೀಡಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಸುಮ್ಮನೆ ಮಾಡೋದಿಲ್ಲ. ಇವತ್ತು ನಾವು ಕೇಳಿದ್ದೇವೆ, 150 ಜನ ವಿದ್ಯಾರ್ಥಿಗಳಿಗೆ 6 ಲಕ್ಷದಷ್ಟು ಮೊತ್ತವನ್ನು ವಿದ್ಯಾರ್ಥಿ ವೇತನವಾಗಿ ನೀಡ್ತಾ ಇದ್ದಾರೆ. ದಿ ಗ್ರೇಟ್ ಥಿಂಗ್ಸ್ ಆರ್ ಗ್ರೇಟ್ ವರ್ಕ್ಸ್ ಕ್ಯಾನ್ ಬಿ ಡನ್ ಬೈ ಗ್ರೇಟ್ ಸ್ಯಾಕ್ರಿಫೈಸಸ್ ಓನ್ಲಿ ಅಂತ ನಮ್ಮ ಸಂವಿಧಾನ ಕರ್ತೃವಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾವು ಇದಕ್ಕೆ ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸುಲಭದಲ್ಲಿ ಆಗೋದಿಲ್ಲ. ನಾವು ಕೂತ್ಕೊಂಡು ಚಪ್ಪಳೆ ತಟ್ಬೋದು ಒಳ್ಳೆಯ ಕೆಲಸಕ್ಕೆ. ಆದರೆ ಅದರ ಹಿಂದೆ ಇರುವವರ ಶ್ರಮ, ಅವರ ತ್ಯಾಗವೋ ಅದನ್ನು ಈ ಕಾರ್ಯಕ್ರಮವನ್ನು ಇಂಥದ್ದನ್ನು ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆಯನ್ನು ನೀಡ್ತದೆ. ಅದನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸುವಂಥ ವಿದ್ಯಾರ್ಥಿಗಳು ಅವರಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಈ ನೀಡುವಂಥ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದ ಸಂಸ್ಥೆಯನ್ನು ಅದನ್ನು ಸದಾ ನೆನಪಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅವರು ನೀಡುವ ಬಹಳ ದೊಡ್ಡ ಕೊಡುಗೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಆದರೆ ನಿಮ್ಮನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ಇದು ನಿಮಗೆ ಒಂದು ಸಲ್ಲುವಂಥ ಗೌರವ ಕೂಡ ಅಂತ ನಾನು ಭಾವಿಸ್ತೇನೆ. ಈ ಸಂಸ್ಥೆಯನ್ನು ನೀವು ಪಡೆದುಕೊಂಡ ವಿದ್ಯಾರ್ಥಿ ವೇತನ ನೆನಪಿಟ್ಟುಕೊಂಡು ನೀವು ಕೂಡ ಭವಿಷ್ಯದಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಾಗ ನೀವು ಕೂಡ ಇಂಥದ್ದೇ ಕಾರ್ಯಕ್ರಮಗಳನ್ನು ಮಾಡಲು ಈ ಸಂಸ್ಥೆ ಪ್ರೇರಣೆಯಾಗಲಿ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಒಂದು ಮುಖ್ಯ ಅಂಶವನ್ನು ನಾನು ಇಲ್ಲಿ ಬಯಸ್ತೇನೆ. ಇವತ್ತಿನ ಸಮಾಜವನ್ನು ನೀವು ಒಂದು ಕ್ಷಣ ಮುಖ್ಯವಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಗಮನವಿಟ್ಟು ನೋಡಿಕೊಳ್ಳಿ. ಸಮಾಜ ಇವತ್ತು ಭಾಳ ಸೂಕ್ಷ್ಮವಾಗ್ತಾ ಇದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಹಾಗೂ ಅವಿಶ್ವಾಸ ಬೆರೆತುಕೊಂಡು ನಾವು ಬೇರೆ ಬೇರೆ ಜಾತಿ ಧರ್ಮ ಅಂತ ನಮ್ಮನ್ನು ವಿಂಗಡಣೆ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ಮೂಲತಃ ಮನುಷ್ಯರು. ಆಗಾಗಲೇ ವೇದಿಕೆಯಲ್ಲಿ ಹೇಳಿದರು, ನಮ್ಮಲ್ಲಿರುವುದು ಒಂದೇ ರಕ್ತ, ನಮ್ಮ ನೋವುಗಳೆಲ್ಲ ಒಂದೇ, ನಮ್ಮ ಅಕ್ಕ ತಂಗಿಯರೆಲ್ಲ ಒಂದೇ, ಅವರ ಕಷ್ಟಗಳು ಒಂದೇ, ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಒಂದೇ, ಅದರಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೆ ನಮ್ಮ ನಂಬಿಕೆ ಪ್ರತ್ಯೇಕವಾಗಿದೆ. ಇದನ್ನು ಒಪ್ಪಿಕೊಳ್ಬೇಕು. ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಶರೀರ ಅಥವಾ ಅವನ ರೂಪ ಅಲ್ಲ. ನಿಜವಾಗಿ ವ್ಯಕ್ತಿ ಅಂತ ಹೇಳಿದರೆ ಅದರ ವ್ಯಕ್ತಿತ್ವದಲ್ಲಿ ಈ ನಂಬಿಕೆ ಒಂದು ಭಾಗ.
ನಂಬಿಕೆ, ಉದಾಹರಣೆಗೆ ನನ್ನ ನಂಬಿಕೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ, ನಾನು ಬೇರೆ ನಂಬಿಕೆ ಇರುವವನು. ಆದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ನಂಬಿಕೆ ಇದೆ. ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ. ಆದರೆ ಇನ್ನೊಬ್ಬನ ನಂಬಿಕೆ ಕನಿಷ್ಠ ಅಂತ ಯಾವತ್ತೂ ಭಾವಿಸಬೇಡಿ. ಇನ್ನೊಬ್ಬನ ನಂಬಿಕೆ ನಿಮಗೆ ಎಷ್ಟು ನಿಮ್ಮ ನಂಬಿಕೆ ಶ್ರೇಷ್ಠವೋ ಅವನ ನಂಬಿಕೆ ಅವನಿಗೆ ಕೂಡ ಶ್ರೇಷ್ಠ. ನಿಮಗೆ ಸಾಧ್ಯ ಆದರೆ ಅವರಿಗೆ ಒಳ್ಳೆಯ ಅಂಶಗಳನ್ನು ಹೇಳಿಕೊಟ್ಟು ನನ್ನ ನಂಬಿಕೆ ಹೀಗೆ, ನಾನು ಒಳ್ಳೆಯದಂತ ಅವರಿಗೆ ಮನವರಿಕೆ ಮಾಡಿಕೊಡಿ. ಆದರೆ ಯಾವುದೇ ರೀತಿಯಲ್ಲಿ ಅವರನ್ನು ಅಪಹಾಸ್ಯ ಮಾಡೋದಾಗಲಿ, ಅವರನ್ನು ನಿಂದನೆ ಗುರಿಪಡಿಸೋದಾಗಲಿ ನಾವು ದಯವಿಟ್ಟು ಮಾಡಬಾರ್ದು. ಯಾರು ನಾವು ಎಲ್ಲರೂ ಭಾರತೀಯರು, ನಾವು ಈ ಸಮಾಜದಲ್ಲಿ ಒಟ್ಟಿಗೆ ಕಲೆತುಕೊಂಡು ಸಾಮರಸ್ಯದಿಂದ ಬಾಳಿದರೆ ಎಲ್ಲರಿಗೂ ಶ್ರೇಯಸ್ಸು. ಇಲ್ಲದಿದ್ದರೆ ನಮ್ಮ ಬಾಳು ನರಕ ಆಗ್ತದೆ. ನಾವು ಮುಖ್ಯವಾಗಿ ಇವತ್ತಿನ ಹಿಂಸೆ, ಸಮಾಜದಲ್ಲಿ ತಲೆ ಎತ್ತಿರುವ ಹಿಂಸೆಯನ್ನು ನಾವು ಯಾವತ್ತೂ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಆದರ್ಶ ಮೌಲ್ಯಗಳನ್ನು ರೂಪಿಸುವುದು ಭಾಳ ಮುಖ್ಯ. ನಾವು ಯಾವುದೇ ಕಾನೂನು ಮಾಡಲಿ, ಆ ಕಾನೂನನ್ನು ಮುರಿಯುವಷ್ಟು ಶಕ್ತರು ನಾವು ಮನುಷ್ಯ ಭಾಳ ಬುದ್ಧಿವಂತರು. ಎಷ್ಟೇ ದೊಡ್ಡ ಕಾನೂನು ಮಾಡಲಿ, ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿ, ಸಂಘಟಿತ ಅಪರಾಧಗಳನ್ನು ನಿಲ್ಲಿಸುವಂಥ ಕಾನೂನು ಮಾಡಲಿ, ಅದು ಪೂರ್ತಿಯಾಗಿ ನಮ್ಮ ಹೆಲ್ಪಿಗೆ ಅಥವಾ ನೆರವಿಗೆ ಖಂಡಿತ ಬರುವುದಿಲ್ಲ. ನಮ್ಮ ಅಂತರಂಗದಲ್ಲಿ ಬದಲಾವಣೆ ಆಗದೆ ಈ ಸಮಾಜ, ಈ ದೇಶ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೀವು ವಿದ್ಯಾವಂತರಾಗಿ, ಆದರೆ ಈಗಾಗಲೇ ಮೇಡಮ್ ಹೇಳಿದರು, ಅಕ್ಷರ ಜ್ಞಾನವುಳ್ಳವನ್ನು ಶಿಕ್ಷಣ ಪಡೆದವನಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಅಂತ ಹೇಳಿದರೆ ಪರಿಪೂರ್ಣ ವ್ಯಕ್ತಿತ್ವ, ಅಲ್ಲಿ ನಿಮ್ಮ ವಿದ್ಯೆಯ ಜೊತೆಗೆ ಪರಿಪೂರ್ಣ ವ್ಯಕ್ತಿತ್ವ ಕೂಡ ರೂಪಿಸಿಕೊಳ್ಬೇಕಾಗ್ತದೆ. ನೀವು ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಮತ್ತು ಸಾಮರಸ್ಯದಿಂದ ಬದುಕುವ ಕಲೆ, ಮುಖ್ಯವಾಗಿ ಮಾನವೀಯತೆ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ಮಾನವೀಯತೆಯನ್ನು ನಾವು ಗಾಂಧೀಜಿಯಿಂದ ಕಳೀಬೇಕು. ಸತ್ಯ ಮತ್ತು ಅಹಿಂಸೆ ಅವರ ಮುಖ್ಯ ಬೋಧನೆಗಳು. ಇದನ್ನು ನಾವು ನೆನಪಲ್ಲಿಟ್ಟುಕೊಂಡು ಅದನ್ನು ಮುಂದುವರಿಸಬೇಕು. ನನಗೆ ಭಾಳ ಸಂತೋಷದ ವಿಷಯ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಹುಡುಗಿಯರು ಇವತ್ತು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಇದು ಒಂದು ಒಳ್ಳೆಯ ಲಕ್ಷಣ. ಸಮಾಜ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಲಕ್ಷಣ. ಒಂದು ಹೆಣ್ಣು ಮಗಳೊಬ್ಬಳು ಶಿಕ್ಷಣ ಪಡೆದರೆ ಶಾಲೆಯೊಂದನ್ನು ತೆರೆದಂತೆ ಎಂಬ ಮಾತಿದೆ. ಅದೇ ರೀತಿ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಎಲ್ಲರೂ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಿಕ್ಷಣದಲ್ಲಿ ಅವರು ಮುಂದೆ ಉನ್ನತಿ ಪಡೆಯುತ್ತಾರೆ. ಖಂಡಿತವಾಗಿ ಅವರಿಗೆ ಭವಿಷ್ಯವಿದೆ. ಆದರೆ ನಿಮಗೆ ಹಿಂದಿನ ಕಾಲದಲ್ಲಿ ನಾವು ಕೇಳ್ತಿದ್ದು ಪಾಸೋ ಫೇಲ್, ನೀನು ಪಾಸ್ ಆಗಿದ್ದೆ ಫೇಲ್ ಆಗಿದೆ. ನಂತರ ಬಂತು 70% ಮಾರ್ಕ್. 70% 75 ಪಡೆದು ಭಾಳ ದೊಡ್ಡ ಪ್ರತಿಭಾವಂತ ಲೆಕ್ಕ ಆಗ್ತಿದ್ದೆವು. ಇವಾಗ 90%ಗಿಂತ ಮೇಲೆ ಇದ್ದವರು ಮಾತ್ರ ಪ್ರತಿಭಾವಂತ ಮಾತಿದೆ. ಆದರೆ ಇದು ಈ ಪರೀಕ್ಷೆಗಳು ನೀಡುವಂಥ ಅಂಕಗಳೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ. ನಿಮ್ಮಲ್ಲಿ ಬೇರೆ ಪ್ರತಿಭೆಗಳು ಇರ್ಬೋದು. ಆಗ ಈ ಅಂಕಗಳ ಆಧಾರದಲ್ಲಿ ನಾವು ಜಾಣರಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾವು ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ನೀಡುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಭಾಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸಿದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು, ಇಂಥ ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಇಂದು ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳಿಗೆಲ್ಲ ಶುಭಾಶಯವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.